ನಗರದ ಜಿಲ್ಲಾ ಕುರುಹಿನಶೆಟ್ಟಿ ಭವನದಲ್ಲಿ ಜಿಲ್ಲಾ ನೇಕಾರ ಕುರುಹಿನಶೆಟ್ಟಿ ಮಹಿಳಾ ಸಂಘ ಮತ್ತು ಜಿಲ್ಲಾ ನೇಕಾರ ಸಮುದಾಯಗಳ ಮಹಿಳಾ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಕ್ರೀಡಾ ಚಟುವಟಿಕೆಗಳು ಯಶಸ್ವಿಯಾಗಿ ಜರುಗಿದವು. ಈ ವೇಳೆ ಮಾತನಾಡಿದ ಮಹಿಳಾ ಸಂಘದ ಅಧ್ಯಕ್ಷೆ ಪ್ರೇಮಮ್ಮ, ಪ್ರತಿ ವರ್ಷ ಜಿಲ್ಲಾ ಕುರುಹಿನಶೆಟ್ಟಿ ಭವನದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಕ್ರೀಡಾ ಚಟುವಟಿಕೆಗಳು, ವಾರ್ಷಿಕೋತ್ಸವ ಸಮಾರಂಭ, ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗುತ್ತಿದೆ. ಈ ಬಾರಿ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆ ನಡೆಸಲಾಗಿದೆ. ಇಡೀ ಜನತೆಗೆ ಒಳಿತು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಾಗಿದೆ. ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಸೇರಿದಂತೆ ಮಕ್ಕಳಿಗೂ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಭಾನುವಾರ ಬೆಳಗ್ಗೆ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಉದ್ಘಾಟನೆಯನ್ನ ಸ್ಥಳೀಯ ಶಾಸಕರಾದ ಎಚ್.ಪಿ. ಸ್ವರೂಪ್ರಕಾಶ್ ನೆರವೇರಿಸಲಿದ್ದಾರೆ. ಕುರುಹಿನಶೆಟ್ಟಿ ಕೇಂದ್ರ ಸಂಘದ ಅಧ್ಯಕ್ಷ ಕಾಮಮೂರ್ತಿ ಅಂಬಾದಾಸ್, ಅಖಿಲ ಭಾರತ ಕುರುಹಿನಶೆಟ್ಟಿ ಸಂಘದ ಅಧ್ಯಕ್ಷೆ ಡಾಕ್ಟರ್ ಜಯಲಕ್ಷ್ಮಿ, ಮಾಜಿ ಅಧ್ಯಕ್ಷೆ ದೇವಿಕಾ ಭೂಷಣ್, ನೇಕಾರರ ಸಮುದಾಯಗಳ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ನಾಗವೇಣಿ ಇತರರು ಭಾಗವಹಿಸಲಿದ್ದಾರೆ ಎಂದರು. ನಾವು ವರ್ಷದಂತೆ ಈ ವರ್ಷ ನಾವು ಸತ್ಯನಾರಾಯಣ ಪೂಜೆನ 20ನೇ ತಾರೀಕು ನಾವು ಬೆಳಗ್ಗೆ 8 ಗಂಟೆಗೆ ಸತ್ಯನಾರಾಯಣ ಪೂಜೆನ ಹಮ್ಮಿಕೊಂಡು ನಮ್ಮ ಕುಲಬಾಂಧವರು ನೇಕಾರರೆಲ್ಲ ಹೆಣ್ಮಕ್ಳು ಬಂದು ಸಾಂಗವಾಗಿ ನಡೆಸಿಕೊಟ್ರು. ಅದರ ಅಧ್ಯಕ್ಷತೆಯನ್ನು NKPS ಅಧ್ಯಕ್ಷರಾದ ಕೃಷಿ ಶೆಟ್ಟರು ಮತ್ತು ಲಕ್ಷ್ಮೀನಾರಾಯಣ, ವೆಂಕಟೇಶು, ಕೋದಂಡರಾಮ್ ಶೆಟ್ಟರು, ಪರಮೇಶ್ವರು, ಹಾಗೆ ಎಲ್ಲ ನನ್ನ ಸ್ನೇಹಿತರು, ಕುಲಬಾಂಧವರು, ನಮ್ಮ ಡೈರೆಕ್ಟ್ರುಗಳು ಎಲ್ಲರೂ ಇದ್ದರು. ಅವರಿಗೆಲ್ಲರಿಗೂ ಸತ್ಯನಾರಾಯಣ ಒಳ್ಳೇದು ಮಾಡಲಿ ಅಂತ ನಾವು ಇಡೀ ಜಿಲ್ಲೆಗೇ ನಾವು ಪೂಜೆನ ಮಾಡಿದ್ದೀವಿ. ಇವತ್ತಿನ ಪೂಜೆ ತುಂಬ ಚೆನ್ನಾಗಿ ನಡೆದಿದೆ, ತುಂಬ ಚೆನ್ನಾಗಿ ನೆರವೇರಿಸಿದೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಂತರ ಕ್ರೀಡಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ನಮ್ಮ ಕುಲಬಾಂಧ. ಈ ವೇಳೆ ಜಿಲ್ಲಾ ನೇಕಾರ ಕುರುಹಿನಶೆಟ್ಟಿ ಮಹಿಳಾ ಸಂಘದ ಗೌರವಾಧ್ಯಕ್ಷೆ ಶ್ರುತಿ, ಉಪಾಧ್ಯಕ್ಷೆ ರುಕ್ಮಿಣಿ ರಾಮಣ್ಣ, ಪ್ರಧಾನ ಕಾರ್ಯದರ್ಶಿ ಸುನೀತಾ ಮನೋಜ್ ಕುಮಾರ್, ಸ್ವಸಹಾಯ ಸಂಘದ ಅಧ್ಯಕ್ಷೆ ನಮಿತಾ ಪ್ರಸಾದ್, ಕಾರ್ಯದರ್ಶಿ KH ಪ್ರೇಮ, ಸಹ ಕಾರ್ಯದರ್ಶಿ ತ್ರಿವೇಣಿ ಸೇರಿದಂತೆ ಇತರರಿದ್ದರು.